ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ದಿಲ್ಲಿಯಲ್ಲಿ ನಿನ್ನೆ ನಡೆದ 4 ಘಟನೆಗಳು, 2 ಲೋಕಸಭೆ, ರಾಜ್ಯಸಭೆ ಮತ್ತು ಮಂತ್ರಿಮಂಡಲಕ್ಕೆ ಸಂಬಂಧಿಸಿದ ವಿಷಯಗಳು, 2 ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳು, 4 ಕೂಡ ಅತಿ ಮುಖ್ಯವಾದವುಗಳಾಗಿವೆ. ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನು ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ ಕೊನೆಯಲ್ಲಿ ಯಾರೂ ಕೂಡ ಹಾಜರಿರಲಿಲ್ಲ. ಮೊದಲಿಗೆ ಜಯಾ ಬಚ್ಚನ್ ಮತ್ತು ಇಂಡಿಯಾ ಮೈತ್ರಿಕೂಟದವರು ಹೆಸರಿನ ವಿಷಯದಲ್ಲಿ ಧನ್ಕರ್ ಜೊತೆ, ಸಭಾಪತಿ ಮತ್ತು ಉಪರಾಷ್ಟ್ರಪತಿ ಆಗಿದ್ದ ಧನ್ಕರ್ ಜೊತೆ ವಿವಾದವನ್ನು ಮಾಡಿಕೊಂಡಿದ್ದರು. ಈ ವಿವಾದದಲ್ಲಿ ಇಂಡಿಯಾ ಮೈತ್ರಿಕೂಟದವರು ವಾಕೌಟ್ ಮಾಡಿದ ಮೇಲೆ ರಾಜ್ಯಸಭೆಯಲ್ಲಿ ಆಳುವ ಪಕ್ಷದವರು ಕೂಡ ಒಬ್ಬರು ಉಳಿದಿರಲಿಲ್ಲ. ಲೋಕಸಭೆಯಲ್ಲಿ ಕೂಡ ನಾನಾ ವಿಷಯದ ಚರ್ಚೆ ಬಂದದಾದರೂ ಯಾವುದೇ ರೀತಿಯ ಸರಿಯಾದ ಚರ್ಚೆ ನಡೆಯಲಿಲ್ಲ. ಆ ಕಾರಣದಿಂದ ಲೋಕಸಭೆಯನ್ನು ಕೂಡ ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಲಾಯಿತು. ಇದರ ನಡುವೆ ಬಿಜೆಪಿ ಇಲ್ಲವೇ NDA ಮೈತ್ರಿಕೂಟವು ಕೆನೆಪದರಕ್ಕೆ ಒಳ ಮೀಸಲಾತಿಯನ್ನು ತರಲು ತಯಾರಿಲ್ಲ ಎನ್ನುವುದನ್ನು ಬಹಿರಂಗವಾಗಿ ನಿನ್ನೆ ಹೇಳಿದೆ. ಒಳ ಮೀಸಲಾತಿ ಅಗತ್ಯ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಸಾಕಷ್ಟು SC ಜಾತಿಗಳಲ್ಲಿ ಸಾಕಷ್ಟು ಜಾತಿಗಳು ಅವಕಾಶ ವಂಚಿತವಾಗಿವೆ. ಮೀಸಲಾತಿಯನ್ನು ಕೆಲವು ಜಾತಿಗಳವರು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಮೀಸಲಾತಿಯ ಲಾಭ ಪಡೆದ ಬಳಿಕವೂ ಮೀಸಲಾತಿಯ ಅಗತ್ಯ ಇಲ್ಲ ಎನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿತ್ತು. ಆದರೆ ಸಾಕಷ್ಟು ಈಗಾಗಲೇ ಕೆನೆ ಪದರದಲ್ಲಿದ್ದು ಸಾಕಷ್ಟು ಬೆಣ್ಣೆ ತಿಂದವರು, ಕೆನೆ ನುಂಗಿದವರು ಮತ್ತು ನಾವೇ ನುಂಗ್ತೇವೆ ನಿಮಗೇಕೆ ಎನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅದನ್ನೇ NDA ಮತ್ತು BJP, ನಿನ್ನೆ ಸರ್ಕಾರ ಕೂಡ ಅದನ್ನೇ ಹೇಳಿದೆ. BJPಯು ಒಳ ಮೀಸಲಾತಿಯನ್ನು ಜಾರಿ ತರಲು ತನ್ನ ನಿರಾಸಕ್ತಿಯನ್ನು ತೋರಿದೆ. ಮಂತ್ರಿಮಂಡಲ ಸಭೆಯನ್ನೇ ಅದನ್ನೇ ಹೇಳಿದೆ. NDA ಮೈತ್ರಿಕೂಟದವರು ಕೂಡ ಕೆನೆ ಪದರ ಇಲ್ಲ, ಒಳ ಮೀಸಲಾತಿ ಇಲ್ಲ, ನಾವೇ ಎಲ್ಲ ತಿಂತೀವಿ ಅಂತ ಹೇಳಿದ್ದಾರೆ. ಅದೇ ವೇಳೆ ನಿನ್ನೆ ದಿಲ್ಲಿಯ ಸುಪ್ರೀಂ ಕೋರ್ಟಿನಲ್ಲಿ ನಡೆದ 2 ವಿಚಾರಗಳು ಭಾರತಕ್ಕೆ ಸಂಬಂಧಿಸಿದಂತೆ, ಈ ಸಮಾಜಕ್ಕೆ ಸಂಬಂಧಿಸಿದಂತೆ ಅತಿ ಮುಖ್ಯವಾದವುಗಳು. ಒಂದು, 17 ತಿಂಗಳುಗಳ ಬಳಿಕ ದಿಲ್ಲಿಯ ಉಪಮುಖ್ಯಮಂತ್ರಿ ಆಗಿದ್ದಂಥ ಆಮ್ ಆದ್ಮಿ ಪಕ್ಷದ ಮನೀಶ್ ಸಿಸೋಡಿಯಾ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಹೀಗೆ ಜಾಮೀನು ನೀಡುವಾಗ ಸುಪ್ರೀಂ ಕೋರ್ಟ್ ಕೆಲವು ಖಂಡನೆಗಳನ್ನು ಮಾಡಿದೆ. ಅದು ಮುಖ್ಯವಾಗಿ ಹೇಳಿದ್ದು, ವಿಚಾರಣೆಯನ್ನೇ ನಡೆಸದೆ ಒಬ್ಬರನ್ನು 17 ತಿಂಗಳು ಜೈಲಿನಲ್ಲಿ ಇಟ್ಟಿದ್ದೀರಿ. ಅದು ಒಂದು ಸಾಮಾನ್ಯ ವ್ಯಕ್ತಿಯನ್ನಲ್ಲ, ಜನಪ್ರತಿನಿಧಿಯನ್ನು, ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಆದವರನ್ನು ವಿಚಾರಣೆ ನಡೆಸದೆ 18 ತಿಂಗಳು ಜೈಲಿನಲ್ಲಿ ಇಡುವಂಥದ್ದು ಖಂಡನೀಯ ಎಂದು ಇಡಿ ಮುಖಕ್ಕೆ ಚಾಟಿಯನ್ನು ಬೀಸಿದೆ ಸುಪ್ರೀಂ ಕೋರ್ಟ್. ಯಾವುದೇ ವ್ಯಕ್ತಿಗೆ ಅವನು ಈ ರೀತಿ ಕಾರಣವಿಲ್ಲದೆ ಅಥವಾ ಕಾರಣ ತಿಳಿಸದೆ ಅಥವಾ ವಿಚಾರಣೆ ನಡೆಸದೆ ಜೈಲಿನಲ್ಲಿಡುವುದು ಅವರ ಹಕ್ಕುಗಳ ಉಲ್ಲಂಘನೆ, ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ಎಂದು ಮನೀಶ್ ಸಿಸೋಡಿಯಾ ಅವರಿಗೆ ಜಾಮೀನು ನೀಡಿದ ವೇಳೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇ ರೀತಿ ಸುಪ್ರೀಂ ಕೋರ್ಟಿನಲ್ಲಿ ನಿನ್ನೆ ನಡೆದಂಥ ಇನ್ನೊಂದು ವಿಚಾರ, ಮಹಾರಾಷ್ಟ್ರದಲ್ಲಿ ಹಿಂದೂ ಮ್ಯಾನೇಜ್ಮೆಂಟ್ ಇರುವಂಥ ಶಾಲಾ ಕಾಲೇಜುಗಳು ಹಿಜಬ್ ಧರಿಸಿ ಅಥವಾ ಮುಸ್ಲಿಂ ಟೋಪಿ ಧರಿಸಿ ಶಾಲಾ ಕಾಲೇಜಿಗೆ ಬರಬಾರದು ಎನ್ನುವಂಥ ನಿಯಮವನ್ನು ಜಾರಿ ಮಾಡಿದ್ದು. ಈ ನಿಯಮವನ್ನು ಬಾಂಬೆ ಹೈಕೋರ್ಟಿನಲ್ಲಿ ಪ್ರಶ್ನಿಸಿದಾಗ ಬಾಂಬೆ ಹೈಕೋರ್ಟು ಸರಿ ಎನ್ನುವಂಥ ತೀರ್ಪನ್ನು ನೀಡಿತ್ತು. ಅದನ್ನು 3 ಜನರು ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಿಸಿದ್ದರು. ಸುಪ್ರೀಂ ಕೋರ್ಟಿನಲ್ಲಿ ಈ ವಿರುದ್ಧ ತೀರ್ಪು ಕೊಟ್ಟಂಥ ಸುಪ್ರೀಂ ಕೋರ್ಟು ಯಾವುದೇ ಕಾರಣಕ್ಕೆ ವ್ಯಕ್ತಿಗಳು ಧರಿಸುವ ಯಾವುದೇ ಟೋಪಿ ಹಿಜಬ್ಗಳಿಗೆ ತಡೆ ಮಾಡುವುದು ಸರಿಯಲ್ಲ. ನೀವು ಹಿಜಬ್ಗಳಿಗೆ ಮತ್ತು ಮುಸ್ಲಿಂ ಟೋಪಿಗಳಿಗೆ ತಡೆ ಮಾಡುವುದಾದರೆ ಹಿಂದೂ ವಿದ್ಯಾರ್ಥಿಗಳು ಹಾಕುವ ತಿಲಕ ಮತ್ತು ನಾಮಗಳಿಗೆ ತಡೆ ಹಾಕುತ್ತೀರಾ ಎನ್ನುವಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಮಹಾರಾಷ್ಟ್ರ ಸರ್ಕಾರ ಮತ್ತು ಮಹಾರಾಷ್ಟ್ರದಲ್ಲಿ ಹಿಜಬ್ ನಿಷೇಧದ ಸೂಚನೆ ನೀಡಿದಂಥ ವಿದ್ಯಾಲಯಕ್ಕೆ ಕೇಳಿದೆ. ನೀವು ಒಂದು ವೇಳೆ ಹಿಜಬ್ಗೆ ಮತ್ತು ಮುಸ್ಲಿಂ ಟೋಪಿಗಳಿಗೆ ತಡೆ ಒಡ್ಡುವುದಾದರೆ
ಶಾಲೆಗೆ ಮತ್ತು ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳು ತಿಲಕ ಧರಿಸದಂತೆಯೂ ಬೊಟ್ಟು ಧರಿಸದಂತೆಯೂ ನಾಮ ಧರಿಸದಂತೆಯೂ ಸೂಚನೆ ನೀಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಕರ್ನಾಟಕದಲ್ಲಿ ಕೂಡ ಹಿಜಬ್ ಗಲಾಟೆ ಆಗಿತ್ತು. ಅದು ಕೂಡ ಅರೆಬರೆ ತೀರ್ಮಾನವಾಗಿ ಒಂದು ರೀತಿಯ ಮಟ್ಟಿಗೆ ಕೊನೆ ಬಂದಿದೆ. ಇವನ್ನು ದಾಟಿ ನಾವು ನೋಡುವಾಗ ಒಲಿಂಪಿಕ್ಸ್ನಲ್ಲಿ ಏನಾಗಿದೆ? ಒಲಿಂಪಿಕ್ಸ್ನಲ್ಲಿ ಇವಾಗ 86 ದೇಶಗಳು ಪದಕ ಪಟ್ಟಿಯಲ್ಲಿ ತಮ್ಮ ಹಾಜರಿಯನ್ನು ಹಾಕಿವೆ. ಭಾರತವು ನಿನ್ನೆ ಕೂಡ ಒಂದು ಕಂಚನ್ನು ಗೆದ್ದಿತು. ಸೆಹ್ರಾವತ್ ಅವರು ಕುಸ್ತಿಯಲ್ಲಿ ಒಂದು ಕಂಚು ಗೆದ್ದರು. ಸೆಹ್ರಾವತ್ರ ದಾಖಲೆ ಏನೆಂದರೆ ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ನ ಕುಸ್ತಿ ವಿಭಾಗದಲ್ಲಿ ಪದಕ ಗೆದ್ದ ಅತಿ ಕಿರಿಯ 21 ವರ್ಷ ಅವರಿಗೆ ಅತಿ ಕಿರಿಯ ಈ ಬಾರಿ. ಅದು ಎಲ್ಲದಕ್ಕೂ ಸಹ ಇರುವುದಿಲ್ಲ ಅಥವಾ ಎಲ್ಲ ಆಟಕ್ಕೂ ಅಲ್ಲ, ಕುಸ್ತಿಗೆ ಸಂಬಂಧಪಟ್ಟಂತೆ ಅತಿ ಕಿರಿಯ ಈ ಬಾರಿ ಪದಕ ಗೆದ್ದಿದ್ದಾರೆ ಸೆಹ್ರಾವತ್ ಅವರು. ಈ ಒಂದು ಕಂಚಿನ ಮೂಲಕ ಭಾರತವು 1 ಬೆಳ್ಳಿ 5 ಕಂಚು ಒಟ್ಟು 6 ಪದಕದೊಡನೆ ಯಾವ ಸ್ಥಾನದಲ್ಲಿದೆ? 69ನೇ ಸ್ಥಾನದಲ್ಲಿದೆ. 86 ದೇಶಗಳ ಪೈಕಿ ಭಾರತವು 69ನೇ ಸ್ಥಾನದಲ್ಲಿದೆ. 70ಕ್ಕೆ ಕೂಡ ನಾಳೆ ಹೋದರೂ ಹೋಗ್ಬಹುದು, ಬೇರೆ ಪದಕ ಗೆಲ್ಲದಿದ್ದರೆ. ಇನ್ನು ತಲಾ 33 ಚಿನ್ನದ ಪದಕಗಳನ್ನು ಅಮೆರಿಕ, ಸಂಯುಕ್ತ ಸಂಸ್ಥಾನ ಮತ್ತು ಚೀನಾ ತಲಾ 33 ಚಿನ್ನದ ಪದಕಗಳನ್ನು ಗೆದ್ದಿವೆ. ಆದರೆ ಒಟ್ಟು ಪದಕದಲ್ಲಿ ಹೆಚ್ಚು ಗಳಿಕೆ ಮಾಡಿರುವ USA 100ಕ್ಕೂ ಹೆಚ್ಚು 111 ಪದಕಗಳೊಡನೆ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಚೀನಾ, 3ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, 4ನೇ ಸ್ಥಾನಕ್ಕೆ ಜಿಗಿದಿದೆ ಜಪಾನ್, 5ನೇ ಸ್ಥಾನದಲ್ಲಿದೆ ಬ್ರಿಟನ್. ಒಟ್ಟು 12 ದೇಶಗಳು 6ಕ್ಕಿಂತಲೂ ಹೆಚ್ಚು ಚಿನ್ನದ ಪದಕ ಮತ್ತು ಇತರ ಪದಕಗಳೊಡನೆ ಮೊದಲ ಸ್ಥಾನಗಳಲ್ಲಿ ಇವೆ. ಈ ಒಲಿಂಪಿಕ್ಸನ್ನು ದಾಟಿ ಬಂದರೆ ಬೆಂಗಳೂರಿನಿಂದ ಮೈಸೂರಿಗೆ ಒಂದು ರಾಜಕಾರಣಿಗಳ ಡೊಳ್ನಡೆ ಒಲಿಂಪಿಕ್ಸ್ ನಡೆಯಿತು. ಈ ಒಲಿಂಪಿಕ್ಸ್ನಲ್ಲಿ ನಿನ್ನೆ ಕಾಂಗ್ರೆಸ್ನವರ ಸಮಾವೇಶವು ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಡೆದಿದೆ. ಯಾವುದೇ JDS BJPಯವರ ತಂತ್ರಗಾರಿಕೆಗೆ ಅಥವಾ ಯಾವುದೇ ರೀತಿಯ ಚಳವಳಿಗೆ ನಮ್ಮ ಸರ್ಕಾರ ಜಗ್ಗುವುದಿಲ್ಲ. 133 ಶಾಸಕರು ಒಗ್ಗಟ್ಟಾಗಿದ್ದೇವೆ. ರಾಜಭವನದ ಕುತಂತ್ರ ಇರಬಹುದು, ಅಮಿತ್ ಶಾ ಅವರ ಕೇಂದ್ರ ಸರ್ಕಾರದ ತಂತ್ರ ಇರಬಹುದು, ಕರ್ನಾಟಕದ JDS BJPಯ ನಡಿಗೆ ಇರಬಹುದು. ಯಾವುದಕ್ಕೂ ಕೂಡ ಈ ಸಿದ್ದು ಸರ್ಕಾರ ಜಗ್ಗುವುದಿಲ್ಲ ಎನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಮಹಾರಾಜ ಕಾಲೇಜಿನಲ್ಲಿ ನಿನ್ನೆ ಜನಸ್ಪಂದನ ಜನಾಕ್ರೋಶ ಸಭೆಯಲ್ಲಿ ಹೇಳಿದ್ದಾರೆ. ಜನಾಂದೋಲನ ಸಭೆಯನ್ನು ಅದನ್ನು ಕರೆಯಲಾಗಿದೆ. ಹಾಗೂ ಆ ಸಭೆಯಲ್ಲಿ ಇಡೀ ಮಂತ್ರಿಮಂಡಲವು ಸಿದ್ದರಾಮಯ್ಯನವರ ಒಟ್ಟಿಗೆ ನಿಲ್ಲಿತು. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಹೇಳಿದ ಮಾತು ಒಂದು ಬಹಳ ಮುಖ್ಯವಾಗ್ತದೆ. ಏನು ಹೇಳಿದರು ಅವರು ಹೇಳಿದರು, ಸಾಕಷ್ಟು ಮಂತ್ರಿಗಳ ಹೆಂಡತಿಯರು ಸಭೆಗಳಲ್ಲಿ ಕಾಣಿಸಿಕೊಳ್ತಾರೆ. ಸಿದ್ದರಾಮಯ್ಯನವರು 50 ವರ್ಷಗಳಿಂದ ರಾಜಕೀಯದಲ್ಲಿದ್ದರೂ ಒಂದು ದಿನ ಕೂಡ ಅವರ ಹೆಂಡತಿ ಯಾವುದೇ ಸಭೆಯಲ್ಲಿ ಅಥವಾ ರಾಜಕೀಯ ಚರ್ಚೆಯಲ್ಲಿ ಮುಖ ತೋರಿಸಿದವರಲ್ಲ. ಅಂಥ ಒಬ್ಬ ಮಹಿಳೆಯ ವಿರುದ್ಧ ನೀವು ನಿವೇಶನ ಹೊಡೆದ ಬಗ್ಗೆ ದೂರು ಮಾಡ್ತಾ ಇದ್ದೀರಿ, ನಾಚಿಕೆಯಾಗಬೇಕು ನಿಮಗೆ ಎಂದು DK ಶಿವಕುಮಾರ್ ಅವರು BJP ಮತ್ತು JDSನವರಿಗೆ ಜಾಡಿಸಿದ್ದಾರೆ. ಇಂದು ಅದೇ ಮೈಸೂರಿನಲ್ಲಿ ಅದೇ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ BJP ಮತ್ತು JDSನವರ ನಡಿಗೆಯ ಸಮಾರೋಪ ಸಮ್ಮೇಳನ ನಡೆಯಲಿಕ್ಕಿದೆ. 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವುದಾಗಿ ಹೇಳಲಾಗಿದೆ. ಯಾವ ಬಾಂಬ್ ಹಾಕ್ತಾರೆ, ಇವರು ಯಾವ ರೀತಿ ಆ ಬಾಂಬ್ಗಳನ್ನು ಟುಸ್ ಮಾಡ್ತಾರೆ ಎನ್ನುವಂಥದ್ದು ಮುಂದಿನ ಕ್ಷಣಗಳಲ್ಲಿ ಗೊತ್ತಾಗಲಿಕ್ಕಿದೆ. ಅದನ್ನು ದಾಟಿ ನಾವು ನೋಡುವಾಗ ಈ ರಾಜಕೀಯವು ಯಾವ ರೀತಿ ಮುಂದುವರಿದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ಒಟ್ಟಿನಲ್ಲಿ BJP ಮತ್ತು ಕಾಂಗ್ರೆಸ್ನ ಜೊತೆಗೆ ಕರ್ನಾಟಕದಲ್ಲಿ ಯಾವ ರೀತಿ ರಾಜಕೀಯ ಇದೆ ಅಂತೇಳಿದರೆ, ಯಾವುದಾದರೂ ಒಂದು
ವಿಷಯವನ್ನು ಎತ್ತುಕೊಂಡು ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ಬೀಳಿಸುವ ಸಂಚನ್ನು ಗೃಹ ಮಂತ್ರಿ ಅಮಿತ್ ಶಾ ಮಾಡ್ತಾ ಇದ್ದಾರೆ ಅನ್ನುವಂಥ ಆಪಾದನೆಯನ್ನು ಕೆಲವರು ಮಾಡಿದ್ದಾರೆ. ಅದು ಏನಾದರೂ ಇರಲಿ, ರಾಜಕೀಯದಲ್ಲಿ ಪರಸ್ಪರ ಕಾಲೆಳೆಯುವುದು ಒಂದು ಕ್ರಮ ಅಂತ ಕೆಲವರ ಅನಿಸಿಕೆ. ಹಾಗಾಗಿ ಬಿ ಜೆ ಪಿಯವರ ಕಾಲು ಕಾಂಗ್ರೆಸ್ನವರು ಹೇಳ್ತಾರೆ, ಕಾಂಗ್ರೆಸ್ನವರ ಕಾಲು ಬಿ ಜೆ ಪಿಯವರು ಹೇಳ್ತಾರೆ, ಇಬ್ಬರ ಕಾಲನ್ನು ಕೂಡ ಜೆ ಡಿ ಎಸ್ನವರು ಎಳೆಯುವಂಥ ಕಾಲ ಈಗ ನಮ್ಮ ಮುಂದಿದೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಒಂದು ವಿರಾಮ. ನೋಡ್ತಾ ಇರಿ ನೀವೆಲ್ಲ ನಮ್ಮ ವಿ4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ನಮಸ್ಕಾರ.